ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಇಂದು ಯೂನಿವರ್ಸ್ ನಿಮಗೆ ಒಂದು ಡೀಪ್ ಮೆಸೇಜ್ ಕೊಡ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಅವರು ಏನು ನಿಮಗೆ ಡೀಪಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ. ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಥ್ಯಾಂಕ್ ಯು. ಯೂನಿವರ್ಸ್ ನಿಮಗೆ ಏಂಜಲ್ಸ್ ಆಗಿರ್ಬೋದು, ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು, ಅದರಿಂದ ನಿಮಗೆ ಒಂದು ಡೀಪ್ ಮೆಸೇಜ್ ಬರ್ತಾ ಇದೆ. ಯಾವ ವಿಚಾರಕ್ಕೆ ನೀವು ಯಾವ ವಿಚಾರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಯಾವ ವಿಚಾರಕ್ಕೋಸ್ಕರ ನೀವು ಇಲ್ಲಿಯವರೆಗೂ ಪ್ರಯತ್ನ ಮಾಡ್ತಾ ಇದ್ರಿ, ಯಾವ ಕೆಲಸಕ್ಕೋಸ್ಕರ ನೀವು ಹೋಗಬೇಕು ಅಂತ ಹೇಳಿದ್ರಿ, ಆ ಕೆಲಸ ಆಗಿಲ್ಲ, ಏನಕ್ಕಾಗಿಲ್ಲ, ಯಾವ ವಿಚಾರಕ್ಕಾಗಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇದ್ರಿ. ಆ ಥಿಂಕಿಂಗಿಗೆ ಇವತ್ತು ಒಂದು ಸರಿಯಾದ ಉತ್ತರ ಸಿಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಆರ್ಚೇಂಜಲ್ ಗೇಬ್ರಿಯಲ್. ಓಕೆ. 3 ಆಫ್ ಸ್ಕ್ರೋಲ್ ಅಂದರೆ ಸೆಟ್ಟಿಂಗ್ ಯುವರ್ ಕೋರ್ಸ್. 1 ಆಫ್ ಕೀಸ್, ದ ಆರ್ಕಿಟೆಕ್ಟ್. ಓಕೆ, ಈಗ ನೋಡೋಣ. ಅಂದರೆ ನೀವು ಯಾವುದೋ ಒಂದು ವಿಚಾರ ಬಗ್ಗೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಆ ಯೋಚನೆಗೆ ಒಂದು ಏಂಜಲ್ಸ್ ಮೆಸೇಜ್ ಏನಿರುತ್ತಪ್ಪ ಅಂತ ಹೇಳಿದರೆ, ಇಲ್ಲಿ ನಿಮ್ಮ ಸಪೋರ್ಟಿಗೆ ನಿಂತಿರುವಂತಹ, ನೀವು ನಂಬಿರುವಂತಹ ದೈವಶಕ್ತಿ ಆಗಿರ್ಬೋದು ಅಥವಾ ನೀವು ನಂಬಿರುವಂತಹ ಏಂಜಲ್ಸ್ ಆಗಿರ್ಬೋದು. ಇಲ್ಲಿ ನಿಮಗೆ ಏಂಜಲ್ಸ್ ಪದೇ 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 ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಏನು ಕೊಡ್ತಾ ಇದ್ದಾರಪ್ಪ, ಅದು ಯಾವ ಏಂಜಲ್ಸ್ ಅಂದರೆ ಆರ್ಕೇಂಜಲ್ ಗಾಬ್ರಿಯಲ್. ಅಂದರೆ ಅವರು ಗೇಬ್ರಿಯಲ್ ನಿಮ್ಮನ್ನು ಅವರು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸುತ್ತಮುತ್ತನೇ ನಿಮ್ಮ ಜೊತೆನೇ ಇದ್ದಾರೆ. ಒಂದು ನಿಮಗೆ ಬೆಳಕಾಗಿದ್ದಾರೆ. ನಿಮ್ಮ ಸುತ್ತಲೂ ಒಂದು ಯೂನಿವರ್ಸ್ ಅಂದರೆ ಏಂಜಲ್ ಗೇಬ್ರಿಯಲ್ ಅವರದ ಪ್ರೊಟೆಕ್ಷನ್ ಇದೆ ನಿಮಗೋಸ್ಕರ. ನಿಮಗಾಗಿ ಒಂದು ಪ್ರೊಟೆಕ್ಷನ್ ರೂಪದಲ್ಲಿ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಇಲ್ಲಿ ಒಂದು ಸೃಜನಶೀಲತೆಯ ಸಂಕೇತ ಅಂತ ಹೇಳ್ಬೋದು. ಅಂದರೆ ಸಂವಹನವಾಗಿ ನೀವು ಯಾವುದೋ ಒಂದು ವಿಚಾರವಾಗಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಆ ಯೋಚನೆಯಲ್ಲಿ ನಿಮಗೆ ಗೇಬ್ರಿಯಲ್ ಅವರು ಏನು ಐಡಿಯಾಸ್ಗಳನ್ನ ಕೊಡ್ತಾ ಇದ್ದಾರೆ ಅಥವಾ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಒಂದು ಪ್ರೊಟೆಕ್ಷನ್ನ ನಿಮಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ದೀರ್ಘಕಾಲದಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮಗೆ ಬರ್ತಾ ಇದೆ. ಅಂದರೆ ನೀವು ತುಂಬ ದಿನಗಳಿಂದ ನೀವು ಕಾಯ್ತಾ ಇದ್ರಿ, ಆ ಶುಭ ಸುದ್ದಿ ನಿಮಗೆ ಬರ್ತಾ ಇದೆ. ಫೈನಾನ್ಷಿಯಲ್ ಆಗಿ ಆಗಿರ್ಬೋದು ಅಥವಾ ನೀವು ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಇಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ರಿ, ಆ ಕೆಲಸ ಆಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಒಂದು ಪ್ರೀತಿಯಲ್ಲಾಗಿರ್ಬೋದು, ಒಂದು ಹೆಲ್ತ್ ವಿಚಾರ ಆಗಿರ್ಬೋದು ಅಥವಾ ಇನ್ನು ಯಾವುದೋ ಒಂದು ಕೆಲಸ ಆಗಿರ್ಬೋದು. ನಿಮ್ಮ ಮನಸ್ಸಲ್ಲಿ ಯಾವ ವಿಚಾರಕ್ಕೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಅದಕ್ಕೆ ಉತ್ತರ ಹುಡುಕ್ತಾ ಇದ್ದೀರಾ, ಆ ಉತ್ತರ ನಿಮ್ಮಲ್ಲೇ ಇದೆ ಅಂತ ಹೇಳಿ ಗೇಬ್ರಿಯಲ್ ಅವರು ಹೇಳ್ತಾ ಇದ್ದಾರೆ. ನೀವು ಕಾಯ್ತಾ ಇದ್ದಂತಹ ಕೆಲಸ ಆಗಿರ್ಬೋದು, ನೀವು ಕಾಯ್ತಾ ಇರುವಂತಹ ವಿಚಾರಕ್ಕಾಗಿರ್ಬೋದು, ಒಂದು ಸಿಹಿ ಸುದ್ದಿ ಬರ್ತಾ ಇದೆ. ಒಂದು ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಆ ಶುಭ ಸುದ್ದಿ ನಿಮ್ಮದಾಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಆಲೋಚನೆಗಳನ್ನು ರೂಪಕ್ಕೆ ತರಲು ಇದು ಸರಿಯಾದ ಸಮಯ ಅಂತ ಹೇಳ್ತಾ ಇದೆ. ನೀವು ಇಲ್ಲಿವರೆಗೂ ಏನು ಆಲೋಚನೆ ಮಾಡ್ತಾ ಇದ್ರಿ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಸುತ್ತನೇ ನಿಮಗೆ ಒಂದು ಏಂಜಲ್ಸ್ ಪ್ರೊಟೆಕ್ಷನ್ ಇರೋದ್ರಿಂದ ನೀವು ಯೋಚನೆ ಮಾಡುವಂತಹ ವಿಚಾರಗಳು ಒಂದು ಅವರ ಆಶೀರ್ವಾದದಿಂದ ಒಂದು ಅತಿ ಶೀಘ್ರದಲ್ಲಿ ಸಿಹಿ ಸುದ್ದಿನೂ ಬರ್ತಾ ಇರ್ಬೋದು. ಅಥವಾ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ ಅಂತ ಹೇಳಿದರೆ ಅದು ಸಹಿತ ನಿಮ್ಮ ಜೀವನದಲ್ಲಿ ಅತಿ ಬೇಗ ಒಂದು ರಿಸಲ್ಟ್ ಕೊಡ್ತಾ ಇರ್ಬೋದು. ಅಂದರೆ ಆ ಕೆಲಸ ನಿಮ್ಮ ಕಾರ್ಯರೂಪಕ್ಕೆ ಬರ್ತಾ ಇರ್ಬೋದು. ನೀವು ಸರಿಯಾದ ದಾರಿಲಿದ್ದೀರಿ ಅಂತ ಹೇಳಿ ಗೇಬ್ರಿಯಲ್ ಅವರು ಹೇಳ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಹೊಸ ಕೆಲಸ ಅಥವಾ ಹೊಸ ಜಾಗಕ್ಕೆ ಹೋಗುವ ಬಗ್ಗೆ ಯೋಚಿಸುತ್ತಿದ್ದರೆ ಅದಕ್ಕೆ ಒಂದು ದೈವಿಕ ಬೆಂಬಲ ಇದೆ ಅಂತ ಹೇಳ್ತಾ ಇರ್ಬೋದು. ಅಂದರೆ ನೀವು ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರಿ, ಅಥವಾ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರಿ, ಅಥವಾ ಯಾವುದೋ ಒಂದು ಯಾರೋ ನಿಮ್ಮ ಹತ್ರಗೆ ಏನೋ ಒಂದು ವಿಚಾರ ಹೇಳಬೇಕಾಯಿತು, ಆ ಸಿಹಿ ಸುದ್ದಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಅಥವಾ ನಿಮಗೆ ಹಣದ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದಾಗಿರ್ಬೋದು, ಏನೇ ಕೆಲಸ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಆ ಕೆಲಸಕ್ಕೆ ಒಂದು ಸಿಹಿಯಾದ ಸುದ್ದಿ ಬರ್ತಾ ಇದೆ. ನೀವು ಅಂದ್ಕೊಂಡಂತಹ ರಿಸಲ್ಟು ನಿಮಗೆ ಬರ್ತಾ ಇದೆ. ನೀವು ಸರಿಯಾದ ದಾರಿಲಿದ್ದೀರಾ ಅಂತಲೂ ಸಹಿತ ಇಲ್ಲಿ ಗೇಬ್ರಿಯಲ್ ಅವರು ಹೇಳ್ತಾ ಇದ್ದಾರೆ.
ಓಕೆ, ಥ್ಯಾಂಕ್ ಯು ಗೇಬ್ರಿಯಲ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ 3 ಆಫ್ ಸ್ಕ್ರೋಲ್ಸ್ ಅಂದರೆ ಸೆಟ್ಟಿಂಗ್ ಯುವರ್ ಗೋಲ್ಸ್. ಅಂದರೆ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಒಂದು ಹಡಗು ಇದೆ. ಆ ಹಡಗಿನ ಮೇಲೆ ಒಂದು ಪ್ರಯಾಣಕ್ಕೆ ಸಿದ್ಧವಾಗ್ತಾ ಇದ್ದೀರಾ. ಅಂದರೆ ಒಂದು ಪ್ರಯಾಣದ ಸುದ್ದಿ ಅಂತ ಹೇಳ್ಬೋದು, ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಒಂದು ಪ್ರಯಾಣವನ್ನು ಮಾಡ್ತಾ ಇರ್ಬೋದು, ನಿಮ್ಮ ಹಾದಿಯನ್ನು ನಿಗದಿಪಡಿಸ್ಕೋತಾ ಇರ್ಬೋದು, ಅಥವಾ ನೀವು ಈಗ ಕೇವಲ ಕನಸು ಕಾಣುವ ಹಂತದಲ್ಲಿಲ್ಲ. ಅಂದರೆ ನೀವು ನನಗೆ ಈ ಕೆಲಸ ಅದೇ ಆಗುತ್ತೆ ಅನ್ನುವಂಥದ್ದು ಕನಸಿನ ರೂಪದಲ್ಲಿಲ್ಲ. ನೀವು ಬದಲಿಗೆ ಆ ಕನಸು ನನಸು ಮಾಡಲು ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದೀರಾ. ಆ ಸಿದ್ಧತೆಯನ್ನು ನಡೆಸುವ ಹಂತವಾಗಿದೆ. ಇಲ್ಲಿ ಹೇಳಿದಾಗೆ ನೀವು ಯಾವುದೋ ಒಂದು ಶೀಘ್ರವಾದ ಒಂದು ಸಿಹಿ ಸುದ್ದಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಆದರೆ ಆ ಸುದ್ದಿ ಅಷ್ಟೇ ಬರೋದಲ್ಲ, ಆ ಸಿಹಿ ಸುದ್ದಿ ನಿಮಗೆ ಒಂದು ಸಿದ್ಧವಾದಂತಹ ಒಂದು ಕೆಲಸ ಅಂತ ಹೇಳ್ಬೋದು. ಅಂದರೆ ನೀವು ಅದು ಬರೀ ಸಿಹಿ ಸುದ್ದಿಗೋಸ್ಕರ ವೆಯ್ಟ್ ಮಾಡೋದಲ್ಲ, ಅದು ಬಂದಿದೆ ಅಂತ ಹೇಳಿ ನೀವು ಅದನ್ನು ಒಂದು ಸಿದ್ಧಪಡಿಸುವಿಕೆ. ಅಂದರೆ ಇವಾಗ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಕೆಲಸ ಆಗಿದೆ ಅಂದ್ಕೊಳ್ಳೋದು, ಅಥವಾ ನಿಮ್ಗೆ ಯಾವುದೋ ಒಂದು ಮನೆ ಪ್ರವೇಶ ಗೃಹ ಪ್ರವೇಶ ಮಾಡಬೇಕು, ಅಥವಾ ಮನೆ ಕಟ್ಟಬೇಕು, ಆಯಿತು ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಅದಾಗಿದೆ ಅನ್ನೋದು ಅಂತ ಆ ರೀತಿಯಾದಂತಹ ಒಂದು ನಿಮ್ಮ ಯೋಚನೆಗಳು ಆ ರೀತಿಯಾಗಿ ಇರಬೇಕು ಅನ್ನೋದನ್ನು ಸಹಿತ ಹೇಳ್ತಾರೆ. ಆದರೆ ನೀವು ಕನಸು ಕಾಣೋದಷ್ಟೇ ಅಲ್ಲ, ಆ ಕನಸು ಸಹಿತ ನಿಮ್ಮ ಜೀವನದಲ್ಲಿ ನಡೆಸುವ ಹಂತದಲ್ಲಿದ್ದೀರಾ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಈಗ ನನ್ನ ಕೆಲಸ ಆಗಬೇಕಿತ್ತು, ಆಯ್ತಾ ಅಂತ ಕಾಯ್ತಾ ಇಲ್ಲ, ನಿಮ್ಮ ಕೆಲಸ ಆಲ್ರೆಡಿ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಅದು ಬರಬೇಕಾಗಿದೆ, ನಿಮ್ಮ ಹತ್ರ ಬರಬೇಕಾಗಿದೆ ಅಷ್ಟೇ. ಓಕೆನಾ? ಅಲ್ಲಿ ನಿಮಗೆ ಈಗ ಆಲ್ರೆಡಿ ಕೆಲಸ ಆಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹಡಗು ಸಮುದ್ರದ ಮೇಲೆ ಸಾಗಲು ಸಿದ್ಧವಾಗಿರೋದೆ. ಅಲ್ಲಿ ಹಡಗು ಸಮುದ್ರದ ಹತ್ತಿರ ಅದು ಹೋಗ್ತಾ ಇದೆ ಅನ್ನೋದಷ್ಟೇ ನಿಮಗೆ ಕಾಣ್ತಾ ಇದೆ. ಬಟ್ ಅಲ್ಲಿ ಆಗಿರೋದು ಏನಪ್ಪ ಅಂತ ಹೇಳಿದರೆ, ಸ್ಥಳಾಂತರ ಅಥವಾ ಜೀವನದ ಒಂದು ಹೊಸ ಹಂತದ ಪ್ರಯಾಣವನ್ನು ಸೂಚಿಸುತ್ತದೆ. ಅಂದರೆ ನೀವು ಒಂದು ಹೊಸ ಜೀವನದ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ನೀವು ಹಾಕಿರೋ ಅಡಿಪಾಯ ಏನಾಗಿದೆ ಅಂತ ಹೇಳಿದರೆ ಗಟ್ಟಿಯಾಗಿದೆ. ಇಲ್ಲಿವರೆಗೂ ನೀವು ಅದಕ್ಕೇನು ಆ ಅದಕ್ಕೋಸ್ಕರ ಏನು ವೆಯ್ಟ್ ಮಾಡ್ತಾ ಇದ್ರಿ, ಆ ಕೆಲಸ ಆಗಲೇಬೇಕು ಅಂತ ಏನು ನೀವು ಪರಿಶ್ರಮ ಪಟ್ಟಿದ್ರಿ, ಆ ಪರಿಶ್ರಮ ನಿಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ಬಂದಿದೆ. ಅದು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ದೂರದೃಷ್ಟಿಯಿಂದ ಯೋಚಿಸಿ. ಅಂದರೆ ನೀವು ಯೋಚನೆ ಮಾಡ್ತಾ ಇರೋದೇನಪ್ಪ ಅಂದರೆ, ಇದು ಒಂದು ದೂರದ ದೃಷ್ಟಿಯಿಂದ ಯೋಚಿಸಿ ನಿಮ್ಮ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಅಂದರೆ ನಿಮ್ಮ ನಂಬಿಕೆಯೇ ನಿಮ್ಮ ಮುಂದಿನ ದಿನಗಳಿಗೆ ಯಶಸ್ಸಾಗಿರುತ್ತೆ ಅಂತ ಸಹಿತ ಇಲ್ಲಿ ಹೇಳಿದಾರೆ. ಅಂದರೆ ನೀವು ಏನೋ ಒಂದು ಕೆಲಸ ಮಾಡಿದ್ರು ನಿಮ್ಮ ಆತ್ಮವಿಶ್ವಾಸವನ್ನು ಕಂಟ್ರೋಲ್ ಮಾಡಿಬಿಡ್ರಿ. ಅಂದರೆ ಅದನ್ನು ನೀವು ಆತ್ಮವಿಶ್ವಾಸ ಎಷ್ಟು ನಿಮ್ಮಲ್ಲಿ ಜಾಸ್ತಿ ಇರುತ್ತೋ ಅಷ್ಟು ಬೇಗ ನಿಮ್ಮ ಹತ್ತಿರ ಅದು ಬರುತ್ತೆ. ಆ ಕೆಲಸ ಏನು ಸಿದ್ಧಪಡಿಸ್ಕೊಂಡಿದೆ, ಆ ಕೆಲಸ ಏನು ಆಗಬೇಕಾಗಿತ್ತಲ್ಲ ನಿಮ್ಮ ಜೀವನದಲ್ಲಿ, ಆ ಕೆಲಸ ಈಗ ಆಲ್ರೆಡಿ ನಿಮ್ಮ ಜೊತೆ ಬರುವ ಹಂತದಲ್ಲಿದೆ. ಆ ಬರುವ ಸಮಯವನ್ನು ನೀವು ಕಾಯ್ತಾ ಇದ್ದೀರಾ ಅಷ್ಟೇ. ಆಲ್ರೆಡಿ ನಿಮ್ಮ ಜೀವನದಲ್ಲಿ ನೀವು ಏನು ಸಾಧನೆ ಮಾಡಬೇಕಾಗಿತ್ತೋ ಆ ಸಾಧನೆಯ ಹಾದಿಯಲ್ಲಿದ್ದೀರಾ. ಆದರೆ ಆ ಹಾದಿ ಸಹಿತ ನಿಮ್ಮ ಜೀವನಕ್ಕೆ ಒಂದು ಸಕ್ಸಸ್ಫುಲ್ ಆಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ರ್ಯಾಂಬೋಗಳು ಕಾಣ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಗೋಲ್ಸ್ ಏನು ಇಲ್ಲಿಯವರೆಗೂ ವೇಟ್ ಮಾಡಿದ್ರು ಅದು ಆದಷ್ಟು ಬೇಗ ನಿಮ್ಮ ಹತ್ತಿರ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 1 ಆಫ್ ಕೀಸ್ ಅಂದರೆ ಇಲ್ಲಿ ಆರ್ಚೆಟಿಕ್ ಅಂದರೆ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮಗದು ಇಲ್ಲಿ ಯಾವ ರೀತಿ ಇಲ್ಲಿ ನೋಡಿ, ಇಲ್ಲಿ ಏನೇನೆಲ್ಲ ನಿಮಗೆ ಕಾಣ್ತಾ ಇದೆ, ನಿಮಗೆ ಯಾವ ರೀತಿ ದೈವಿಕ ಮಾರ್ಗದರ್ಶನ ಹೇಗೆ ಕಾಣ್ತಾ ಇದೆ, ಒಂದು ದೈವಶಕ್ತಿ ನಿಮ್ಮ ಜೊತೆ ಇದೆ ಅನ್ನೋದು. ಓಕೆನಾ? ಇಲ್ಲಿ ಒಂದು ದೈವಶಕ್ತಿ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಬ್ರಹ್ಮಾಂಡವು ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದೆ. ಇಲ್ಲಿ ನಿಮಗೆ ಯೂನಿವರ್ಸ್ ನಿಮಗೇನು ಕೊಡ್ತಾ ಇದೆ ಅಂತ ಹೇಳಿದರೆ, ಒಂದು ಬ್ರಹ್ಮಾಂಡದ ಮಾರ್ಗದರ್ಶನ ನೀಡ್ತಾ ಇದೆ. ಆದರೆ ಇಲ್ಲಿ ಚುಕ್ಕಾಣಿ ಹಿಡಿಯುವ ಜವಾಬ್ದಾರಿ ನಿಮ್ಮದು. ಅಂದರೆ ಇಲ್ಲಿ ಹಿಡಿದಿರೋದೇನು, ಬ್ರಹ್ಮಾಂಡ ನಿಮ್ಮ ಕೈಗೆ ಎಲ್ಲನೂ ಕೊಡ್ತಾ ಇದೆ. ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡುವಂತಹ ಶಕ್ತಿ ಕೊಟ್ಟಿದೆ, ಆಲೋಚನೆಗಳನ್ನ ಕೊಟ್ಟಿದೆ, ಸಾಧಿಸುವಂಥ ಶಕ್ತಿ ಕೊಟ್ಟಿದೆ. ನಂಬಿಕೆಯಿಂದ ಮುಂದೆ ಹೋಗಿ. ಆದರೆ ಅದನ್ನು ಹಿಡಿಯುವಂತಹ ಚೌಕಣಿ ಏನಿದೆ ನಿಮ್ಮ ಕೈಯಲ್ಲಿದೆ. ಅದನ್ನು ಹಿಡಿಯುವಂಥ ಸಾಮರ್ಥ್ಯ ಏನಿದೆ ನಿಮ್ಮಲ್ಲಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಹೇಳಬೇಕಪ್ಪ ಅಂತ ಹೇಳಿದರೆ, ಈಗ ನೀವು ನಿಂತಿರುವ ಜಾಗದಿಂದ ಒಂದು ಹೊಸ ದಿಗ್ಗಂತ ಅಂದರೆ ನೀವು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀರ. ಆ ಹೊಸ ಜಾಗ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಈ ಬದಲಾವಣೆಯು ಕೇವಲ ದೈಹಿಕವಲ್ಲ. ಅಂದರೆ ನೀವು ಬದಲಾವಣೆಯನ್ನು ಮಾಡ್ತಾ ಇರೋದು ಕೇವಲ ದೈಹಿಕವಲ್ಲ,
ಅದು ಒಂದು ಮುನ್ನಡೆ. ನೀವು ಹೋಗ್ತಾ ಇರೋ ಒಂದು ಕೆಲಸ ಏನಾಗಿದೆ ಅಂತ ಹೇಳಿದರೆ ನಿಮ್ಮ ಬದಲಿಗೆ ಅಂದರೆ ಆತ್ಮದ ಬೆಳವಣಿಗೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಸ್ಪಿರಿಚುವಲ್ ಜರ್ನಿ ಅಂತಲೂ ಹೇಳ್ಬೋದು. ನೀವು ನಿಮ್ಮ ಗುರಿ ಒಂದೇ ತಲುಪೋದಲ್ಲ, ಆ ಗುರಿ ತಲುಪಬೇಕು ಅಂತ ಹೇಳಿದರೆ ಅಲ್ಲಿ ಮುಂದೆ ಹೋಗಬೇಕು ಅಂತ ಹೇಳಿದರೆ ಅದು ಒಂದು ನಿಮ್ಮ ಜೀವನದ ಒಂದು ಸ್ಪಿರಿಚುವಲ್ ಜರ್ನಿ ಅಂತಲೂ ಹೇಳ್ಬೋದು. ಓಕೆ, ಇಲ್ಲಿ ನಿಮಗೋಸ್ಕರ ನಿಮ್ಮ ಹಿಂದೆ ನಿಮ್ಮ ಕುಟುಂಬ ಇದೆ, ನಿಮ್ಮ ಜೊತೆ ನೀವು ಅಂದ್ಕೊಂಡಿರುವಂತಹ ದೈವಶಕ್ತಿ ಇದೆ. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟಿವ್ ಆಗಿ ಯೂನಿವರ್ಸ್ ಅಂತ ಬ್ರಹ್ಮಾಂಡದ ಶಕ್ತಿಯು ಸಹಿತ ನಿಮ್ಮ ಜೊತೆ ಇದೆ. ಈ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನೀವು ಸೇರ್ಕೊಂಡಿದ್ದೀರಾ, ಆ ಬ್ರಹ್ಮಾಂಡ ನಿಮ್ಮ ಜೊತೆ ಸೇರ್ಕೊಂಡಿದ್ದೀರಾ ಅಂದರೆ ಒಂದು ಅದ್ಭುತವಾದ ಜೀವನವೇ ನಿಮ್ಮ ಸಿಗ್ತಾ ಇದೆ. ಅಂದರೆ ನೀವು ಅಂದ್ಕೊಂಡಿರೋದು ಇಲ್ಲಿಯವರೆಗೂ ನೀವು ಏನು ಅಂದ್ಕೊಂಡಿದ್ರಿ ಅದನ್ನು ಅಚೀವ್ ಮಾಡುವಂತಹ ಶಕ್ತಿ ನಿಮ್ಮ ಜೊತೆ ಇದೆ. ಏಂಜಲ್ಸ್ ನಿಮ್ಮ ಜೊತೆ ಇದೆ, ದೈವಿಕ ಶಕ್ತಿ ನಿಮ್ಮ ಜೊತೆ ಇದೆ, ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೊತೆ ಇದೆ. ಅಂದರೆ ಬ್ರಹ್ಮಾಂಡದ ಏನು ನಿಮಗೆ ಮಾರ್ಗದರ್ಶನ ತೋರಿಸ್ತಾ ಇದೆ, ಆ ಮಾರ್ಗದರ್ಶನದಲ್ಲಿ ನೀವಿದ್ದೀರಾ, ಒಂದು ಸರಿಯಾದ ದಾರಿಲಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹಿಂದೆ ನೀವು ಎಷ್ಟು ಕಷ್ಟಪಟ್ಟಿದ್ರಿ ಆ ಜಾಗಕ್ಕೆ ಹೋಗೋದಕ್ಕೆ, ಆ ಜಾಗನ ನೀವು ಪಡ್ಕೊಳ್ಳೋದಕ್ಕೆ, ಆ ವ್ಯಕ್ತಿನ ನೀವು ಪಡ್ಕೊಳ್ಳೋದಕ್ಕೆ ನೀವು ಇಲ್ಲಿವರೆಗೂ ಏನು ಸ್ಟ್ರಗಲ್ ಪಟ್ಟಿದ್ರಿ, ಆ ಸ್ಟ್ರಗಲಿಗೆ, ಆ ಪರಿಶ್ರಮಕ್ಕೆ ಒಂದು ಫಲ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನದ್ದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಏಂಜಲ್ ಒಟ್ಟಾರೆಯಾಗಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಗೇಬ್ರಿಯಲ್ ಏಂಜಲ್ಸ್ ನಿಮಗೆ ನಿಮ್ಮ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ನಿಮ್ಮ ಗೋಲ್ಸ್ ಏನು ಸೆಟ್ಟಿಂಗ್ ಮಾಡಿದರೆ ನೀವು ಆ ಗೋಲ್ಸ್ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಆಗಿದೆ, ಆದರೆ ಆದಷ್ಟು ಬೇಗ ನಿಮ್ಮ ಜೊತೆ ಬರ್ತಾ ಇದೆ. ನಿಮಗೆ ನಿಮ್ಮದೇ ಆದಂತಹ ಪರಿಶ್ರಮಕ್ಕೆ ನಿಮಗೆ ಆದಂತಹ ಫಲವನ್ನು ಕೊಡೋದಕ್ಕೆ ಬ್ರಹ್ಮಾಂಡವು ತಯಾರಿಯಾಗಿದೆ. ಇದು ಬ್ರಹ್ಮಾಂಡವು ನಿಮಗೆ ನೀಡ್ತಿರುವಂತಹ ಮಾರ್ಗದರ್ಶನ ಅಂತಲೇ ಹೇಳ್ಬೋದು. ಅಂದರೆ ನೀವು ಸರಿಯಾದ ದಾರಿಲಿದ್ದೀರಾ, ಆ ದಾರಿಯಿಂದ ನೀವು ಹಿಂದೆ ಸರಿಯದೆ ಮುನ್ನುಗ್ಗಿ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಇದು ಬ್ರಹ್ಮಾಂಡದ ಒಂದು ದೈವಿಕ ಮಾರ್ಗದರ್ಶನವೇ ಅಂತ ಹೇಳ್ಬೋದು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಬ್ರಹ್ಮಾಂಡಕ್ಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಗೇಬ್ರಿಯಲ್, ಥ್ಯಾಂಕ್ ಯು ಸೋ ಮಚ್.